ಇನ್ನು ಸಚಿವರು ಶಾಸಕರ ಕೈಗೆ ಸಿಗಲ್ಲ, ಸರಿಯಾಗಿ ಸ್ಪಂದನೆ ಮಾಡಲ್ಲ, ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳು ನಡೀತಾ ಇಲ್ಲ. ಹೀಗೆ ಶಾಸಕರುಗಳು ಬಹಳಷ್ಟು ಸಂದರ್ಭದಲ್ಲಿ ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನ ಹೊರಹಾಕ್ತಾ ಇದ್ರು. ನಮ್ಮ ಸಚಿವರುಗಳು ಎಷ್ಟು ಜಿಡ್ಡು ಹಿಡಿದು ಹೋಗಿದ್ದಾರೆ ಅನ್ನುವಂಥದ್ದಕ್ಕೆ ಇನ್ನೊಂದು ಉದಾಹರಣೆ ಹೇಳ್ತೀವಿ ಕೇಳಿ. ಇವ್ರಿಗೇನು ಕೇಳೋರು ಯಾರೂ ಇಲ್ಲ ಅನ್ನೋ ರೀತಿಯಾಗಿ ಆಗೋಗಿದೆ. ಸ್ಪೀಕರ್ UT ಖಾದರ್ ಸ್ವತಃ ಇವತ್ತು ಕೆಂಡಾಮಂಡಲರಾದ್ರು. ಎಷ್ಟರ ಮಟ್ಟಿಗೆ ಅಂತ ಅಂದ್ರೆ UT ಖಾದರ್ ಸಭಾತ್ಯಾಗ ಮಾಡಿ ಎದ್ದು ಹೊರ ನಡೆದಿದ್ದಾರೆ. ಅಂತ ಬೇಜವಾಬ್ದಾರಿತನ ಸಚಿವರುಗಳದ್ದು ಏನ್ ಸಿಟ್ಟು ತರಿಸ್ತು UT ಖಾದರ್ ಅವರಿಗೆ. ನಾನು ಮೊದಲೇ ಹೇಳಿದಾಗೆ ಎಷ್ಟು ಜಿಡ್ಡು ಹಿಡಿದು ಹೋಗಿದೆ ಈ ಸಚಿವ ಸಂಪುಟ ಅನ್ನುವಂಥದ್ದಕ್ಕೆ ಪ್ರಶ್ನೆ ಹುಟ್ಟಾಗ್ತಾ ಇದೆ. ಬನ್ನಿ ಏನಾಯ್ತು ಈ ರಿಪೋರ್ಟಲ್ಲಿ ನೋಡ್ಕೊಂಬೋಣ. ಇವತ್ತು ಸಂಬಂಧಪಟ್ಟ ಮಂತ್ರಿಗಳು ಮತ್ತು ಸೆಕ್ರೆಟರಿಗಳು ಬಂದು ಕೂತ್ಕೊಂಡು ಏನು ಸಮಸ್ಯೆ ಯಾಕೆ ಆಗಿದೆ ಅದು ಕೊಡ್ತಂದು ಹೇಳೋ ತನಕ ಕೂಡ ನಾನು ಸದನ ನಡೆಸೋದಿಲ್ಲ. ನಾನು ಎಜೆಂಟ್ ಮಾಡ್ತೀನಿ. ಅಧಿವೇಶನ ನಡೆಯುವಾಗ ಸರ್ಕಾರದ ವಿರುದ್ಧ ಸಿಟ್ಟಾಗಿ ವಿರೋಧ ಪಕ್ಷಗಳು ಪ್ರತಿಭಟನೆ ನಡೆಸೋದು, ಸಭಾತ್ಯಾಗ ಮಾಡೋದು ಹೊಸತೇನಲ್ಲ. ಆದ್ರೆ ಈ ಬಾರಿ ಅಪರೂಪದಲ್ಲಿ ಅಪರೂಪ ಎಂಬಂತೆ ಕರ್ನಾಟಕ ವಿಧಾನಸಭೆಯಲ್ಲಿ ಕಂಡು ಕೇಳರಿಯದ ಘಟನೆ ನಡೆದೋಯ್ತು. ಶಾಸಕರು ಕೇಳುವ ಪ್ರಶ್ನೆಗಳಿಗೆ ಕ್ಯಾರೆ ಅಂತಿಲ್ಲ ಕೆಲ ಸಚಿವರು. ಕಲಾಪಕ್ಕೂ ಬರಲ್ಲ, ಉತ್ತರನೂ ಕೊಡ್ತಿಲ್ಲ ಸ್ಪೀಕರ್ ಕೆಂಗಣ್ಣು. ನಾನು ಸದನ ನಡೆಸಲ್ಲ, ಸಭಾತ್ಯಾಗ ಮಾಡಿದ UT ಖಾದರ್. ಕರ್ನಾಟಕ ವಿಧಾನಸಭೆ ಇವತ್ತು ಅಚ್ಚರಿಯ ಘಟನೆಗೆ ಸಾಕ್ಷಿಯಾಯಿತು. ಸದನದಲ್ಲಿ ಶಾಸಕರು ಕೇಳುವ ಪ್ರಶ್ನೆಗಳಿಗೆ ಸಚಿವರು ಸಮರ್ಪಕ ಉತ್ತರ ಕೊಡ್ತಿಲ್ಲ ಅಂತ ಸಿಟ್ಟಾದ ಸ್ಪೀಕರ್ UT ಖಾದರ್ ಸಭಾತ್ಯಾಗ ಮಾಡಿ ಸರ್ಕಾರಕ್ಕೂ ಚುರುಕು ಮುಟ್ಟಿಸಿದ್ರು. ಸಂಬಂಧಪಟ್ಟ ಮಂತ್ರಿಗಳು ಮತ್ತು ಸೆಕ್ರೆಟರಿಗಳು ಬಂದು ಕೂತ್ಕೊಂಡು ಏನು ಸಮಸ್ಯೆ ಯಾಕೆ ಆಗಿದೆ ಅದು ಕೊಡ್ತಂದು ಹೇಳೋ ತನಕ ಕೂಡ ನಾನು ಸದನ ನಡೆಸೋದಿಲ್ಲ. ನಾನು ಎಜೆಂಟ್ ಮಾಡ್ತೀನಿ. ನಡೆದಿದ್ದೇನೆಂದ್ರೆ ಗೃಹ ಸಚಿವ ಪರಮೇಶ್ವರ್ ಶಾಸಕರು ಕೇಳಿದ ಲಿಖಿತ ರೂಪದ 230 ಪ್ರಶ್ನೆಗಳ ಪೈಕಿ 84 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿರೋದಾಗಿ ತಿಳಿಸಿದ್ರು. ಈ ವೇಳೆ ಮಧ್ಯಪ್ರವೇಶ ಮಾಡಿದ ವಿರೋಧ ಪಕ್ಷ ನಾಯಕ ಅಶೋಕ್ ಸಚಿವರಿಂದ ಸರಿಯಾದ ಉತ್ತರ ಬರಲ್ಲ, ಸರ್ಕಾರ ಸತ್ತು ಹೋಗಿದೆ, ತಿಥಿ ಊಟಕ್ಕೆ ಹೋಗಬೇಕು, ಸ್ಪೀಕರ್ ವಾರ್ನಿಂಗ್ ಕೊಟ್ಟರು, ಸಚಿವರು ಎಚ್ಚೆತ್ತುಕೊಂಡಿಲ್ಲ ಅಂದ್ರೆ ಹೇಗೆ ಅಂತ ಆಕ್ರೋಶ ಹೊರಹಾಕಿದ್ರು. ಮಾನ್ಯ ಅಧ್ಯಕ್ಷರೇ, ದಿನಾಂಕ 13/16/2026 10ನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ 230 ಪ್ರಶ್ನೆಗಳ ಪೈಕಿ 84 ಪ್ರಶ್ನೆಗಳ ಉತ್ತರಗಳನ್ನು ಸದನದಲ್ಲಿ ಮಂಡಿಸಿದ್ದೇನೆ. 50% ಇಲ್ಲ. ಆಯ್ತು, ಈಗ 4ನೇ ಸರಿ, ಇವತ್ತು 5ನೇ ಸರಿ ವಾರ್ನಿಂಗ್. ಆಯ್ತು, ಒಂದ್ ಸೆಕೆಂಡ್ ಎಷ್ಟು ಟೈಮ್ ಮಾಡ್ಬಿಡಿ, ಅದೊಂದು ರೆಕಾರ್ಡ್ ಆಗ್ಲಿ. ಒಂದ್ ಸೆಕೆಂಡ್. ಇವತ್ತು ಯಾಕಂದ್ರೆ ಹೇಳಿ ಪರ್ಸೆಂಟೇಜ್ ಬೇಡ ಅಂದ್ರೆ ಇದು ಮಂತ್ರಿಗಳು ಮತ್ತು ಸರ್ಕಾರ ಸತ್ತೋಗಿದೆ. ಶ್ರೀನಿವಾಸ್ ತಿಥಿ ಮಾಡಬೇಕು, ಕ್ವಶನ್ ಸತ್ತೋಗ್ಬಿಟ್ಟಿದೆ. ಆಯ್ತು, ನಾನು ಮೊನ್ನೆ ತಿಥಿ ಕಾರ್ಡ್ ತೋರಿಸ್ತೀನಿ, ಯಾವುದೋ ತಿಥಿ ಕಾರ್ಡು. ಮೊದಲೇ ಸಚಿವರು ಸದನಕ್ಕೆ ಗೈರಾಗಿದ್ದಕ್ಕೆ ಸಿಟ್ಟಾಗಿದ್ದ ಸ್ಪೀಕರ್ ಮತ್ತಷ್ಟು ಕೆಂಡಾಮಂಡಲರಾದ್ರು. ಸಚಿವರು ಹೀಗೆ ಮಾಡಿದ್ರೆ ಹೇಗೆ? ನಾನು 2-3 ಬಾರಿ ಎಚ್ಚರಿಸಿದ್ರು, ಏನೂ ಬದಲಾಗಿಲ್ಲ. ಸಂಬಂಧಪಟ್ಟ ಸಚಿವರು, ಅಧಿಕಾರಿಗಳು ಬಂದು ಸ್ಪಷ್ಟ ಕಾರಣ ಕೊಡಬೇಕು, ಅಲ್ಲಿವರೆಗೂ ನಾನು ಸದನ ನಡೆಸಲ್ಲ ಅಂತ ಎದ್ದು ಹೋದ್ರು. 3 ತಿಂಗಳಿಗೊಮ್ಮೆ ಶಾಸಕರು ಸೇರ್ಬೇಕು, ಅವರಿರೋ ಸಮಸ್ಯೆಯನ್ನು, ಅವರ ಊರಿನ ಸಮಸ್ಯೆಯನ್ನು ಚರ್ಚೆ ಮಾಡಬೇಕು. ಅದಕ್ಕಾಗಿ ಎಲ್ಲಾ ಪಕ್ಷದವರು ಕೂಡ, ಎಲ್ಲಾ ಸದಸ್ಯರು ಕೂಡ ಪ್ರಶ್ನೆ ಕೇಳ್ತಾರೆ. ಉಳಿದಂತ ಪ್ರಶ್ನೆಗೆ ಆ ಸದಸ್ಯರಿಗೆ ಇವತ್ತು ಅವರು ನಿಯಮಾವಳಿ ಪ್ರಕಾರ ಕೇಳಿದಂತ ಪ್ರಶ್ನೆಗೆ ನಾವು ಇವತ್ತು ಸರ್ಕಾರ ಉತ್ತರ ಕೊಡದಿದ್ದಲ್ಲಿ ಮತ್ತೆ ನಾವು ಹೇಳ್ತೇವೆ ನೀವು ಶಾಸಕರು ಬರೋದಿಲ್ಲ, ಯಾಕೆ ಬರಬೇಕು ಕಾಣುವಂತ ಪರಿಸ್ಥಿತಿಯಲ್ಲಿ ನನಗೆ ಕಾಣುದಿಲ್ಲ. ಈ ರೀತಿ ಬಹುಶಃ ಇದು ಧೋರಣೆ ಆದರೆ ಬಹುಶಃ ಇವತ್ತು ಎಲ್ಲ ಸದಸ್ಯರು ಮೆಚ್ಚುವ ರೀತಿಯಲ್ಲಿ ಇದು ಸದನವನ್ನು ಹೇಗೆ ನಡೆಸುವಂಥದ್ದು. ಇವತ್ತು ಈ ಸಂಬಂಧಪಟ್ಟ ಮಂತ್ರಿಗಳು ಮತ್ತು ಸೆಕ್ರೆಟರಿಗಳು ಬಂದು ಕೂತ್ಕೊಂಡು ಏನು ಸಮಸ್ಯೆ ಯಾಕೆ ಆಗಿದೆ ಅದು ಕೊಡ್ತಂದು ಹೇಳೋ ತನಕ ಕೂಡ ನಾನು ಸದನ ನಡೆಸೋದಿಲ್ಲ. ನಾನು ಎಜೆಂಟ್ ಮಾಡ್ತೀನಿ. ಬೇಜವಾಬ್ದಾರಿ ಅಧಿಕಾರಿಗಳ ತಲೆದಂಡ, ಸಿಎಂ ವಾರ್ನಿಂಗ್. ಸಭಾಪತಿಗಳು ಹೀಗೆ ಸದನದಿಂದ ಅರ್ಧಕ್ಕೆ ಎದ್ದು ಹೋದ ಬೆನ್ನಲ್ಲೇ ಸ್ಪೀಕರ್ ಕೊಠಡಿಯಲ್ಲಿ ಸಿಎಂ, ಸಚಿವರು, ವಿಪಕ್ಷ ನಾಯಕರು ಸಭೆ ಸೇರಿದ್ರು. ಖುದ್ದು ಸಿಎಂ ಸಿದ್ದರಾಮಯ್ಯ ಸ್ಪೀಕರ್ ಅವರನ್ನ ಸಮಾಧಾನ ಮಾಡಿದ್ರು. ಸಭೆಯಲ್ಲಿ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ವಿರುದ್ಧ ಕೆರಳಿದ ಸಿಎಂ, ಇಂತಹ ಬೇಜವಾಬ್ದಾರಿ ಅಧಿಕಾರಿಗಳಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರು, ಕೂಡಲೇ ಅವರನ್ನೆಲ್ಲ ಸಸ್ಪೆಂಡ್ ಮಾಡಬೇಕು, ಅತಿ ಹೆಚ್ಚು ಉತ್ತರ ಬಾಕಿ ಉಳಿಸಿಕೊಂಡಿರುವ ಇಲಾಖೆ ಅಧಿಕಾರಿಗಳನ್ನ ಅಮಾನತು ಮಾಡುವಂತೆ ವಾರ್ನಿಂಗ್ ಕೊಟ್ರು. ಇದರ ಬೆನ್ನಲ್ಲೇ ಸಮರ್ಪಕ ಉತ್ತರ ಕೊಡದ PWD, ಪಶುಸಂಗೋಪನೆ, ಸಾರಿಗೆ, IT-BT ಇಲಾಖೆಯ ಕಾರ್ಯದರ್ಶಿಗಳಿಗೆ ಫಟಾಫಟ್ ನೋಟಿಸ್ ಜಾರಿಯಾಯಿತು. 3 ಅಧಿಕಾರಿಗಳನ್ನ ಅಮಾನತು ಮಾಡಲಾಯಿತು. ಇನ್ನು ಸಿಎಂ ಸೂಚನೆ ಬಳಿಕ ಸ್ಪೀಕರ್ ಖಾದರ್ ಸದನ ನಡೆಸಲು ಒಪ್ಪಿಕೊಂಡ್ರು. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಪ್ರತಿಪಕ್ಷ ನಾಯಕರು, ಇಲಾಖೆಯ ಸಚಿವರು ಮತ್ತು ಚೀಫ್ ಅಧಿಕಾರಿಗಳು, ಮುಖ್ಯ ಅಧಿಕಾರಿ ಮತ್ತು ಎಲ್ಲರೂ ಕೂಡ ಗಮನ ಚರ್ಚೆ ನಡೆಸಿ ಇದಕ್ಕೆ ಒಂದು ಎಲ್ಲ ಸದಸ್ಯರಿಗೆ ಅವರು ಕೇಳಿದಂಥ ಸಂದರ್ಭ ಅವರಿಗೆ ಉತ್ತರ ಕೊಡಬೇಕೆಂದು ಕೂಡ ತೀರ್ಮಾನ ಆಗಿ ಸೂಕ್ತವಾದ ಕ್ರಮವನ್ನು ಇವತ್ತು ತಗೊಂಡಿದ್ದೇವೆ. ಆದ ಕಾರಣ ಬಹುಶಃ ಅದಕ್ಕೆ ನಮ್ಮ ಮಧ್ಯ ಊಟ ಆದ ನಂತರ ಸರ್ಕಾರ ಕೂಡ ಸಮಯ ಸಿಕ್ತು ಉತ್ತರ ಕೊಡ್ತಾರೆ.
ಸ್ಪೀಕರ್ ನಡೆಯನ್ನ ಬೆಂಬಲಿಸಿದ ಬಿಜೆಪಿ ನಾಯಕರು ಸರ್ಕಾರಕ್ಕೆ ಚಾಟಿ ಬೀಸಿದ್ರು. ಇಂತಹ ಘಟನೆ ಪುನರಾವರ್ತನೆ ಆಗದಂತೆ ನೋಡ್ಕೊಳ್ತೀವಿ ಅಂತ ಸಚಿವ ಪರಮೇಶ್ವರ್ ಭರವಸೆ ಕೊಟ್ರು. ಇವತ್ತು ಏನು ಸ್ಪೀಕರ್ ಅವರು ತೀರ್ಮಾನವನ್ನು ತೆಗೆದುಕೊಂಡಿದ್ರು, ಅವರ ಪೀಠದಿಂದ ಎದ್ದು ಆಚೆ ಹೋಗಿದ್ದಾರೆ, ಅದನ್ನು ನಾನು ಸ್ವಾಗತ ಮಾಡ್ತೀನಿ. ಈ ಸರ್ಕಾರ ಬದುಕಿದ್ರೆ ಈ ಸರ್ಕಾರ ಮುಖ್ಯಮಂತ್ರಿಗಳು ಬಂದು ಕ್ಷಮಾಪಣೆ ಕೇಳಬೇಕು. ಸರ್ಕಾರದ ಪರವಾಗಿ ನಾನು ಮುಖ್ಯಮಂತ್ರಿಗಳ ಪರವಾಗಿ ಮತ್ತು ಸರ್ಕಾರದ ಪರವಾಗಿ ಭರವಸೆಯನ್ನು ಕೊಡ್ತಕ್ಕಂಥದ್ದು, ಮುಂದೆ ಇಂಥ ಬೆಳವಣಿಗೆ ಆಗದಾಗೆ ಸರ್ಕಾರ ಗಂಭೀರವಾಗಿ ಇದನ್ನು ತೆಗೆದುಕೊಂಡು ಉತ್ತರಗಳನ್ನು ಕೊಡುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಅದೇನೇ ಇರಲಿ, ಸರ್ಕಾರ, ಸಚಿವರು, ಅಧಿಕಾರಿಗಳ ಕಾರ್ಯವೈಖರಿಗೆ ಸ್ವತಃ ಸಭಾಪತಿಗಳೇ ಗರಂ ಆಗಿದ್ದಾರೆ. ಇನ್ನಾದ್ರೂ ಎಲ್ಲವೂ ಬದಲಾಗತ್ತಾ? ಸಚಿವರು, ಅಧಿಕಾರಿಗಳಿಗೆ ಬುದ್ಧಿ ಬರುತ್ತಾ? ಕಾದು ನೋಡಬೇಕು. ಸುನಿಲ್ ಜೊತೆ ಪ್ರಮೋದ್, ಟಿವಿ9 ಬೆಂಗಳೂರು.